ನಾನು ಬಡ್ಜೆಟಲ್ಲೂ ಹೇಳಿದ್ದೆ, ಸಿದ್ದರಾಮಯ್ಯನವರು ಹೊಗಳುವಂಥ ಬಡ್ಜೆಟನ್ನು ಮಾಡಿಬಿಟ್ಟು ಆಮೇಲೆ ಪ್ರತಿ ತಿಂಗಳೂ ಕೂಡ ದರ ಏರಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಒಂದು ರೀತಿ ಕರ್ನಾಟಕದ ಜನವನ್ನು, ಕರ್ನಾಟಕದ ಅಮಾಯಕರಾದಂಥ ನಮ್ಮ ನಾಗರಿಕರನ್ನು ಗಾಣದ ರೀತಿ ರೂಪ್ತಾ ಇದ್ದಾರೆ. ಅವರು ಗಾಣದ ರೀತಿ ನಮ್ಮನ್ನೆಲ್ಲರೂ ಕೂಡ ರೂಪ್ತಾ ಇದ್ದಾರೆ. ಈಗ ಒಂದೊಂದೇ ತೆರಿಗೆಗಳನ್ನು ಶುರು ಮಾಡಿದ್ದಾರೆ. ಈಗ ವಿದ್ಯುತ್ ಶಕ್ತಿದು ಆಗ್ತಾ ಇದೆ, ನೆಕ್ಸ್ಟ್ ಮಂತಲ್ಲಿ ಹಾಲಂದು ಮಾಡ್ತಾರೆ, ಅದಾದಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ, ಆಮೇಲೆ KSRTC, ಆಮೇಲೆ ಸ್ಟ್ಯಾಂಪು, ಹಿಂಗೆ ಬರ್ದು ಮಾಡ್ಕೊಳ್ಳಿ. ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂಥದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಇವತ್ತು KERC ಹೆಸರಲ್ಲಿ ವಿದ್ಯುತ್ ಶಕ್ತಿಯ ಇದನ್ನು ಬರೆಯನ್ನು ರಾಜ್ಯದ ಜನತೆ ಮೇಲೆ ಹೇರಿದ್ದಾರೆ. ಅವರು ಕಾರ್ಮಿಕರ ವಿಚಾರ ಇಟ್ಕೊಂಡು ಕೋರ್ಟಿನ ಆದೇಶ ಅಂತ ಹೇಳ್ತಾರೆ. ಏನು ಕೋರ್ಟಿನ ಆದೇಶ? ನೀವೇ ಹೋಗಿರೋರು ಕೋರ್ಟ್ಗೆ. ಇವತ್ತು ತೆರಿಗೆಗಳನ್ನು ಏರಿ ಜನರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೀರಾ. ಇದರಿಂದ ರಾಜ್ಯದ ಸಾಮಾನ್ಯ ಜನತೆಗೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕ್ಕೆ ಯೋಗ್ಯತೆ ಇಲ್ದಿರ ಇವತ್ತು ಇಂಡೈರೆಕ್ಟಾಗಿ ಬೇರೆ ಬೇರೆ ಹೆಸರು ಹೇಳಿ ಇವತ್ತು ತೆರಿಗೆಗಳನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಈ ರಾಜ್ಯ ಸರ್ಕಾರ. ಮುಂದಿನ ವರ್ಷ ತೆರಿಗೆಗಳ ಹೊರೆ ಏರುವ ರಾಜ್ಯ ಸರ್ಕಾರ, ತೆರಿಗೆಗಳ ಹೊರೆ ಏರುವ ಸಿದ್ದರಾಮಯ್ಯ, ತೆರಿಗೆಗಳ ಹೊರೆ ಏರುವ ಕಾಂಗ್ರೆಸ್ ಸರ್ಕಾರ, ಇದು ಅವರ ಚಾಳಿ. ಇದಕ್ಕೆ ಸಬೂಬನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಇವತ್ತು ಸುಮಾರು 36 ಪೈಸೆ ಅಲ್ವಾ, 36 ಪೈಸೆ ದೊಡ್ಡ ರೀತಿಯಾದಂಥ ತೆರಿಗೆಯನ್ನು ಏರಿದ್ದಾರೆ. ಇದರಿಂದ ಸಣ್ಣ ಕೈಗಾರಿಕೆಗಳು ಕುಂಠಿತ ಆಗ್ತೈತೆ, ಗುಡಿ ಕೈಗಾರಿಕೆಗಳಿಗೆ ತೊಂದರೆ ಆಗ್ತೈತೆ. ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ. ಇದು ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟ್ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಅವರ ರಾಹುಲ್ ಗಾಂಧಿ ಇದ್ದಾರಲ್ಲ, ಮೋದಿನ ಟೀಕೆ ಮಾಡ್ತಾರೆ. ಮೋದಿ ಯಾವ ಬಟ್ಟೆ ಹಾಕಿದ್ರು, ಯಾವ ಕೋಟ್ ಹಾಕಿದ್ರು, ಯಾವ ಶೂ ಹಾಕಿದ್ರು, ಯಾವ ವಾಚ್ ಕಟ್ಟಿದ್ರು ಅಂತ ಅವರು ಟೀಕೆ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಇವರೇ ಹೆಲಿಕಾಪ್ಟರ್ ವೆಚ್ಚನೇ ಕೋಟಿಗಳಲ್ಲಿ ಏರ್ತಾ ಇದೆ. 19 ಕೋಟಿ. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ 60 ಕೋಟಿ ಅವ್ರು ಮಜಾ ಮಾಡೋದಕ್ಕೆ. ಒಂದು ಕಡೆ ಸಿದ್ದರಾಮಯ್ಯ ಮಜಾವಾದಿಯಾಗಿ ಮಜಾ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಕೂಡ ಸರ್ಕಾರದ ದುಡ್ಡಲ್ಲಿ, ಇವೆಲ್ಲನೂ ಕೂಡ ಸರ್ಕಾರದ ದುಡ್ಡು, ಸರ್ಕಾರದ ದುಡ್ಡಲ್ಲಿ ಮಜಾ ಮಾಡೋದು ಹೆಂಗೆ ಅಂತ ನೀವು ಕಾಂಗ್ರೆಸ್ ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ಅವರು ಸರ್ಕಾರ ದುಡ್ಡನ್ನ ಲೂಟಿ ಹೊಡೆದು ಮಜಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡುವಂಥ ಒಂದು ಪಾಠಶಾಲೆ. ಇಟ್ ಈಸ್ ಎ ಯೂನಿವರ್ಸಿಟಿ. ಈ ಕಾಂಗ್ರೆಸ್ ಯೂನಿವರ್ಸಿಟಿಯಲ್ಲಿ ಸರ್ಕಾರದ ದುಡ್ಡು ಹೊಡೆದು ಮಜಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಇವರು.